ಭಾರತಕ್ಕೂ ಪಾಶ್ಚಾತ್ಯ ಜಗತ್ತಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇರುವುದು ಇತಿಹಾಸದ ಪರಿಕಲ್ಪನೆಯಲ್ಲಿ. ಭಾರತೀಯ ಪರಿಕಲ್ಪನೆ ಏನೆಂದರೆ, ಕಾಲ ಚಕ್ರದ ರೀತಿ ಸೈಕ್ಲಿಕಲ್ ಆಗಿ ಮುಂದೆ ಹೋಗ್ತಿರೋದು. ಆದರೆ ಪಾಶ್ಚಾತ್ಯ ಪರಿಕಲ್ಪನೆ ಒಂದು ಸ್ಟ್ರೇಟ್ ಲೈನ್ ಥರ ನೇರವಾಗಿ ಶುರುವಾಗೋದು ಮುಗಿಯೋದು ಆ ಪರಿಕಲ್ಪನೆ. ಹಾಗಾಗಿ ಇತಿಹಾಸವನ್ನು ಹೇಳಬೇಕಾದ್ರೆ ವೆಸ್ಟರ್ನ್ ಹಿಸ್ಟೋರಿಯನ್ಸ್, ಇವತ್ತು ನಮ್ಮ ಆಧುನಿಕ ಹಿಸ್ಟ್ರಿ ಏನಿದೆ ಅದು ಸಾಮಾನ್ಯ ಬರೀ ತಥ್ಯಗಳ ಮೇಲೆ, ಬರೀ ಫ್ಯಾಕ್ಟ್ಸ್ ಮೇಲೆ ಇದೆ. ಆದರೆ ಭಾರತೀಯ ಇತಿಹಾಸ ಹೇಗೆ ಅಂದರೆ, ಅದು ತಥ್ಯಗಳು ಬೇಕು, ಅದರ ಮೇಲೆ ಅದರ ಮೌಲ್ಯಗಳನ್ನು ಹಿಡ್ಕೊಂಡು ಮಾಡಿರುವಂಥದ್ದು. ಇವಾಗ ಹೇಗಾಗತ್ತೆ, ಬರೀ ತಥ್ಯಗಳು ಮಾತ್ರ ಇದ್ದರೆ, ಒಂದು ಅಡಿಗೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಇಟ್ಟರೆ ಅದು ಔತಣ ಆಗಲ್ಲ. ಅದನ್ನು ತಗೊಂಡು ಮೌಲ್ಯಗಳು ಅನ್ನುವ ಅಡಿಗೆಯನ್ನು ಮಾಡಿ ಒಂದು ಒಳ್ಳೆಯ ಊಟವನ್ನು ಮಾಡೋ ಥರ ಕೆಲಸವನ್ನು ನಮ್ಮ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ಮತ್ತು ಭಗವಾನ್ ಶ್ರೀ ವೇದವ್ಯಾಸರು ಮಾಡಿರುವಂಥ ರಾಮಾಯಣ ಮತ್ತು ಮಹಾಭಾರತ. ಈಗ ರಾಮ ಬಂದು ಒಂದು ಐತಿಹಾಸಿಕ ವ್ಯಕ್ತಿನ ಇಲ್ಲವಾ ಅಂತ ಪ್ರಶ್ನೆ ಬರುತ್ತೆ. ಖಂಡಿತ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್. ಆದರೆ ರಾಮಾಯಣದಲ್ಲಿ ಬರೆದಿರುವಂತಹ ಒಂದೊಂದು ಘಟನೆಯೂ ಹಿಸ್ಟಾರಿಕಲ್ಲ ಅಲ್ವಾ ಅಂತ ಕೇಳಿದ್ರೆ, ಇವತ್ತಿನ ಒಂದು ಪರಿಕಲ್ಪನೆಯಲ್ಲಿ ಅದು ಇಲ್ಲದೇ ಇರಬಹುದು. ಎಷ್ಟೊಂದು ರಸವತ್ತಾದ ಎಂಟರ್ಟೈನಿಂಗ್ ಆ್ಯಂಡ್ ಫ್ಯಾಂಟಾಸ್ಟಿಕಲ್ ಎಲಿಮೆಂಟ್ಸನ್ನು ಸೇರಿಸ್ಬಿಟ್ಟು ವಾಲ್ಮೀಕಿಗಳು ಅದನ್ನು ಮಾಡಿದ್ದಾರೆ. ಅದರಿಂದ ನಮಗೆ ಬರೀ ರಾಮನ ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಅಲ್ಲದೆ ಅವನ ಜೀವನದಿಂದ ಮೌಲ್ಯಗಳು, ನಾವು ಅರ್ಥ ಮಾಡ್ಕೋಬಹುದಾದ ಮೌಲ್ಯಗಳು ನಮಗೆ ಸಿಗತ್ತೆ. ಅದಕ್ಕೆ ರಾಮನು ಬಹಳ ಒಂದು ಮುಖ್ಯವಾದ ಒಂದು ವ್ಯಕ್ತಿಯಾಗಿ 5,000 ವರ್ಷದಲ್ಲಿ ಈ ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಈಗ ನಾವು ಚಿಕ್ಕವರಾಗಿದ್ದಾಗ ಕೆಲವರು ಸಿನಿಮಾ ಸ್ಟಾರ್ ಆಗಲಿ, ಒಂದು ಸ್ಪೋರ್ಟ್ಸ್ ಕ್ರಿಕೆಟ್ ಪ್ಲೇಯರ್ಸ್ ಆಗಲಿ ಬಹಳ ಜನಮಾನಸದಲ್ಲಿ ನೆಲೆಸಿರ್ತಾರೆ. ಆದರೆ ಮುಂದಿನ ತಲೆಮಾರು ಬಂದ ಕೂಡಲೇ ಬೇರೆ ಒಂದಷ್ಟು ಜನ ಸಿನಿಮಾ ಸ್ಟಾರು, ಕ್ರೀಡಾಪಟುಗಳು ಅವರ ಜನಮಾನಸದಲ್ಲಿ ಇರ್ತಾರೆ. ಆದರೆ ರಾಮ, ಕೃಷ್ಣ, ಶಿವ ಇಂಥ ಮಹನೀಯರು 5,000 ವರ್ಷದಿಂದ ನಮ್ಮ ಜನರ ಜನಮಾನಸದಲ್ಲಿ ಬಹಳ ದೃಢವಾಗಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಅವರ ಪರ್ಸನಾಲಿಟಿನೇ ಆಗಿದೆ. ಒಂದು ರಾಮನ ಜೀವನ ನೋಡಿದ್ರೆ ನಮಗೆ ಎಷ್ಟೊಂದು ವಿಷಯಗಳು ನಾವು ಕಲಿಬಹುದು. ಅದು ಒಂದು ಮಾದರಿಯಾಗಿಟ್ಕೊಂಡ್ರೆ ಎಷ್ಟೋ ನಮ್ಮ ಜೀವನದ ಸಮಸ್ಯೆಗಳು ಪರಿಹಾರ ಆಗತ್ತೆ. ಹಾಗಾಗಿ 5,000 ವರ್ಷಕ್ಕಿಂತಲೂ ಹೆಚ್ಚ ಒಂದು ಅವಧಿಯಲ್ಲಿ ಶಿವ, ರಾಮ, ಕೃಷ್ಣ ಇಂಥ ಮಹನೀಯರ ಒಂದು ಜೀವನ ಚಿತ್ರಣ ನಮಗೊಂದು ಆದರ್ಶಪ್ರಾಯವಾಗಿದೆ. ನಮ್ಮ ಭಾರತೀಯ ತತ್ವಶಾಸ್ತ್ರದ ಪರಿಕಲ್ಪನೆಯಲ್ಲಿ ರಿಯಾಲಿಟಿ ಅಥವಾ ಇರುವಿಕೆ ಅನ್ನೋದಕ್ಕೆ 3 ಸ್ತರದಲ್ಲಿ ಅದನ್ನು ಒಂದು ವಿಜುವಲೈಸ್ ಮಾಡಿದ್ದಾರೆ. ಒಂದು ಅಧಿಭೂತ, ಇದು ನಮ್ಮ ಮೆಟೀರಿಯಲ್ ವರ್ಲ್ಡ್, ನಮ್ಮ ಎಲ್ಲ ಯಾವುದು ನಾವು ತಥ್ಯಗಳು ಅಥವಾ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ, ಯಾವುದು ನಮ್ಮ ಇಂದ್ರಿಯಕ್ಕೆ ಗೋಚರವಾಗುವಂಥ ವಿಷಯಗಳು, ಅದು ಅಧಿಭೂತ ಅಂತ ಕರೀತಾರೆ. ಎರಡನೆಯದು ಅಧಿದೈವ, ಯಾವುದು ನಮ್ಮ ನಂಬಿಕೆಗಳು, ನಮ್ಮ ವಿಶ್ವಾಸಗಳು, ನಮ್ಮ ನಂಬಿಕೆಗಳ ಒಂದು ಜಗತ್ತಿದೆಯಲ್ಲ, ಅದು ಅಧಿದೈವ. ಮೂರನೇದು ಅಧ್ಯಾತ್ಮ, ಇದು ಮೌಲ್ಯಕ್ಕೆ ಸಂಬಂಧಪಟ್ಟಿದ್ದು, ಯಾವುದು ನಮ್ಮ ಅನುಭವಕ್ಕೆ ಬಂದಿರುವಂಥ ವಿಷಯ. ಸೊ ಈ 3 ಸ್ತರದಲ್ಲಿ ನಾವು ಜಗತ್ತನ್ನು ಕಾಣಬೇಕಾಗತ್ತೆ. ನಮ್ಮ ಭಾರತೀಯ ಇತಿಹಾಸ ಹೇಗೆ ರಚಿಸಿದೆ ಅಂದರೆ, ಎಲ್ಲ ಸ್ತರಕ್ಕೂ ಏನೋ ಒಂದು ಸಿಗುತ್ತದೆ. ಇವಾಗ ಅಧಿಭೂತದ ಒಂದು ಸ್ಥಿತಿ, ಒಂದು ಸ್ತರದಲ್ಲಿ ನೋಡಿದರೆ ಎಷ್ಟೋ ಹಿಸ್ಟಾರಿಕಲ್ ವಿಷಯಗಳು, ಐತಿಹಾಸಿಕ ತಥ್ಯಗಳು ರಾಮಾಯಣ ಮಹಾಭಾರತದಲ್ಲಿ ಕಾಣುತ್ತೆ. ಎಷ್ಟೋ ತೀರ್ಥಕ್ಷೇತ್ರಗಳಿವೆ, ಎಷ್ಟೋ ಘಟನೆಗಳು ಯಾವುದು ಆಸ್ಟ್ರೋನಾಮಿಕಲ್ ಎವಿಡೆನ್ಸಿಂದ ನಾವು ನೋಡಬಹುದು ಅಥವಾ ಆರ್ಕಿಯಾಲಜಿಕಲ್ ಎವಿಡೆನ್ಸಿಂದ ನೋಡ್ಬೋದು. ಭಾರತದ ಇತಿಹಾಸ ಇವತ್ತಿನ ಪರಿಕಲ್ಪನೆಯಲ್ಲಿ ಯಾವುದು ಇತಿಹಾಸ ಹಿಸ್ಟಾರಿಕಲ್ ಅಂತ ಇದೆಯೋ ಅದು ಸಾಕಷ್ಟು ನಮಗೆ ಕಾಣಿಸುತ್ತೆ. ಮತ್ತು ಅಧಿದೈವದ ಸ್ತರದಲ್ಲಿ ನೋಡಿದ್ರೆ ಎಷ್ಟೋ ನಂಬಿಕೆಗಳು ಮತ್ತು ಯಾವುದು ಫ್ಯಾಂಟಾಸ್ಟಿಕಲ್ ಎಲಿಮೆಂಟ್ಸ್ ಮತ್ತು ಕಾವ್ಯಾತ್ಮಕವಾದ ಒಂದು ಪರಿಕಲ್ಪನೆಗಳು ಅಂತ ಹೇಳ್ತೀವಿ, ಅದು ಕಾಣಿಸುತ್ತೆ. ಮತ್ತು ಮೌಲ್ಯಗಳು ಅಧ್ಯಾತ್ಮದ ಸ್ತರದಲ್ಲಿ ನಮಗೆ ಬೇಕಾಗಿರುವಂತಹ, ನಮಗೆ ಅನುಭವಕ್ಕೆ ಬಂದಿರುವಂತಹ ಎಷ್ಟೋ ವಿಷಯಗಳು ಮತ್ತು ಒಂದು ಆದರ್ಶಪ್ರಾಯವಾಗಿರುವಂತಹ ಘಟನೆಗಳು ನಮಗೆ ಕಾಣಿಸುತ್ತೆ. ಸೊ ನಮ್ಮ ಜೀವನದ ಪೂರ್ತಿ ಒಂದು ಉನ್ನತಿಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಯು ನಮಗೆ ರಾಮಾಯಣ ಮಹಾಭಾರತದಲ್ಲಿ ಕಾಣುತ್ತೆ. ಭಾರತದ ಸ್ವತಂತ್ರ ಪೂರ್ವದ ಇತಿಹಾಸ ಒಂದು 100-200 ವರ್ಷ ನೋಡಿದ್ರೆ ಹಿಂದೂ ಮುಸ್ಲಿಂ ಗಲಭೆಗಳು ಸಾಕಷ್ಟು
ನಡೆದಿವೆ. ಅದಕ್ಕೆ ಒಂದು ಕಾರಣ ಏನು ಅಂದರೆ ಬ್ರಿಟಿಷರ ಕುತಂತ್ರ. ಎಲ್ಲೆಲ್ಲಿ ಕಾಲನೈಸೇಷನ್ಗೆ ಹೋದರೂ ಅಲ್ಲಿ ಡಿವೈಡ್ ಆ್ಯಂಡ್ ರೂಲ್, ವಿಭಜನೆಯ ಒಂದು ಕುತಂತ್ರವನ್ನು ಎಲ್ಲ ಕಡೆ ನಡೆಸಿದ್ರು. ಅದು ಭಾರತದಲ್ಲೂ ಸರಿ. ಈಗ ಈ ಬಾಬರಿ ಮಸ್ಜಿದ್ ಅಂತ ಯಾವುದೋ ಒಂದು ಅಕ್ರಮದ ಕಟ್ಟಡ 16ನೇ ಶತಮಾನದಲ್ಲಿ ಮೀರ್ ಬಾಕಿ ಕಟ್ಟಿದ್ನೋ, ಅದರ ಬಗ್ಗೆ ಎಷ್ಟೋ ವರ್ಷಗಳಿಂದ ಹಿಂದೂ ಜನಾಂಗಕ್ಕೆ ಒಂದು ಅಸಮಾಧಾನ ಇತ್ತು. ಎಷ್ಟೋ ಬಾರಿ ಅದನ್ನು ಏಮಿಕಬಲ್ ಆಗಿ, ಒಂದು ಶಾಂತಿಪೂರ್ವಕವಾಗಿ ಮುಸ್ಲಿಮರ ಜೊತೆ ಕೂತ್ಕೊಂಡು ಅದನ್ನು ಏನಾದರೂ ಒಂದು ಸಮಾಧಾನ ಹುಡುಕೋಣ ಅಂತ ಹೋಗಿದ್ರು. ಆದರೆ ಒಂದೊಂದು ಹಂತದಲ್ಲೂ ಅದು ವಿಫಲವಾಯಿತು. ಇತ್ತೀಚಿನ ಈ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಯಾವ್ದು ನಾವು ನೋಡ್ತೀವಿ, ಆ ಕಾಲಘಟ್ಟದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಸಮಜಾಯಿಷಿಯ ಒಂದು ಕಾಲ ಬಂತು. 1991ನೇ ಇಸ್ವಿಯಲ್ಲಿ ಈ ಬಾಬ್ರಿ ಮಸ್ಜಿದ್ ಆಕ್ಷನ್ ಕಮಿಟಿ ಅಂತ ಯಾವುದು ಆಗಿತ್ತೋ, ಅವರಿಗೂ ಮತ್ತು ಹಿಂದೂ ಜನಾಂಗದ ಕಡೆಯಿಂದ ಈ ಅಖಾಡ ಮತ್ತು ಬೇರೆ ಸಾಧು ಸನ್ಯಾಸಿಗಳ ಜೊತೆ ಒಂದು ಚರ್ಚೆ ನಡೆದು ಆಲ್ಮೋಸ್ಟ್ ಇನ್ನೇನು ಅದರ ಬಹಳ ಶಾಂತಿಪೂರ್ವಕವಾಗಿ ಮುಸ್ಲಿಮರು ಇಲ್ಲ, ಇದು ರಾಮ ಮಂದಿರದ ಮೇಲೆ ಕಟ್ಟಿರುವಂತಹ ಇದು ಕಟ್ಟಡ, ಇದನ್ನು ಬಿಟ್ಕೊಡ್ತೀವಿ, ನಮಗೆ ಬೇರೆ ಜಾಗ ಕೊಡಿ, ಈ ಥರದ ಒಂದು ಡಿಸ್ಕಷನ್ಸ್ ನಡೀತಾ ಇತ್ತು. ಆದರೆ ಆ ಕಾಲಘಟ್ಟದಲ್ಲಿ ಏನಾಯಿತು, ಈ ಮಾರ್ಕ್ಸ್ವಾದಿ ಮತ್ತು ಲೆಫ್ಟಿಸ್ಟ್ ಹಿಸ್ಟಾರಿಯನ್ಸ್ ಅಂತ ಅವರು ತಾನೇ ಕೊಟ್ಟಿರುವಂಥ ಪಟ್ಟ ಅದು. ಯಾಕಂದರೆ ನಿಜವಾದ ಹಿಸ್ಟಾರಿಯನ್ ಬೇರೆ ಥರ ಇರ್ತಾರೆ, ಅವರಿಗೆ ಯಾವುದೇ ಥರ ಬಯಾಸು ಮತ್ತು ಪೂರ್ವಾಗ್ರಹಗಳು ಇರೋದಿಲ್ಲ. ಆದರೆ ಇವರು ತಾವೇ ಹಿಸ್ಟಾರಿಯನ್ಸ್ ಅಂತ ಈ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಮತ್ತು ಬೇರೆ ಕಡೆ ಎಲ್ಲ ಇವರು ಸೇರಿಕೊಂಡು ಇಲ್ಲಿ ರಾಮ ಮಂದಿರ ಇಲ್ಲವೇ ಇರಲಿಲ್ಲ, ಇದು ವೇಕೆಂಟ್ ಲ್ಯಾಂಡ್ನಲ್ಲಿ ಕಟ್ಟಿರುವಂತಹ ಒಂದು ಮಸೀದಿ, ಹಾಗಾಗಿ ನೀವು ಯಾಕೆ ಬಿಟ್ಕೊಡ್ಬೇಕು ಅಂತ ಈ ಥರದ ಎಷ್ಟೋ ವಾದಗಳನ್ನು ಮುಸ್ಲಿಮರಿಗೆ ಹೇಳಿದ್ರು. ಅದರ ಪರಿಣಾಮ ಏನಾಯಿತು, ರಾಜಿಗೆ ರೆಡಿಯಾಗಿದ್ದ ಮುಸ್ಲಿಮರು, ಬಾಬರಿ ಮಸ್ಜಿದ್ ಆಕ್ಷನ್ ಕಮಿಟಿಯವರು, ಇಲ್ಲ ಇದು ನಮಗೆ ನಮ್ಮ ಹಕ್ಕಿಂದ ಸಿಗಬೇಕಾಗಿರುವ ಜಾಗ ನಾವು ಯಾಕೆ ಬಿಟ್ಕೊಡ್ಬೇಕು ಅಂತ ಅದು ಆ ಚರ್ಚೆ, ಆ ಡಿಸ್ಕಷನ್ ಅಲ್ಲೇ ನಿಂತು ಹೋಯಿತು, ಸ್ಥಗಿತವಾಗಿ ಹೋಯಿತು. ಮತ್ತು ಈ ಕೋರ್ಟ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ ನೇರವಾಗಿ ಗೊತ್ತಾಯಿತು, ಲೆಫ್ಟಿಸ್ಟ್ ಹಿಸ್ಟಾರಿಯನ್ಸ್ ಎಲ್ಲ ಯಾವುದೇ ಒಂದು ಆಧಾರ ಪ್ರಮಾಣ ಇಲ್ಲದೆ ಬರೀ ಕಥನ, ಬರೀ ಒಂದು ನ್ಯಾರೇಟಿವನ್ನು ಕಟ್ತಿದ್ರು. ಮತ್ತು ಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆದಾಗ ಅವರು ನಾನು ಅಯೋಧ್ಯೆಗೆ ಹೋಗೇ ಇಲ್ಲ, ಅದು ಯಾವುದೋ ನ್ಯೂಸ್ ಪೇಪರ್ ರಿಪೋರ್ಟ್ ಓದಿ ನಾನು ಹೇಳಿದ್ದೀನಿ, ಬೇರೆ ಯಾರೋ ಒಂದು ಎಕ್ಸ್ಪರ್ಟ್ ಪ್ರಮಾಣದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಈ ಥರದ ವಾದಗಳನ್ನು ಮಾಡಿ ಯಾವುದೂ ನಿಲ್ಲಲಿಲ್ಲ ಕೋರ್ಟ್ನಲ್ಲಿ. ಇನ್ಫ್ಯಾಕ್ಟ್ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಸುಧೀರ್ ಅಗರ್ವಾಲ್ ಅಂತ ಒಬ್ಬರು ಜಡ್ಜು ಬರೀತಾರೆ, ಈ ಥರ ಸಾಮಾನ್ಯ ಒಂದು ಕೇಸ್ನಲ್ಲಿ ವಿಟ್ನೆಸ್ಸನ್ನು ನಾವು ಏನು ದೂಷಿಸಲ್ಲ, ಆದರೆ ಇವರು ಎಷ್ಟು ಬೇಜವಾಬ್ದಾರಿಯಿಂದ ಈ ಇತಿಹಾಸಕಾರರು ಬಂದು ಡಿಪೋಸ್ ಮಾಡಿದ್ದಾರೆ ಅಂದರೆ ನಾನು ಹೇಳಬೇಕಾಗತ್ತೆ, ಹೇಳೋ ಅನಿವಾರ್ಯತೆ ಇದೆ ಅಂತ ಅವ್ರು ಬರೀತಾರೆ. ಮತ್ತು ಅದೇ ಥರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾನ ಕೆ ಮಹಮ್ಮದ್ ಅಂತ ಒಬ್ಬ ಆರ್ಕಿಯಾಲಜಿಸ್ಟ್, ಅವರ ಮೆಮುವಾರ್ಸ್, ಅವರ ಆತ್ಮಕಥನದಲ್ಲಿ ಬರೆದುಕೋತಾರೆ, ಈ ಥರ ಬಾಬರಿ ಮಸ್ಜಿದ್ ಆಕ್ಷನ್ ಕಮಿಟಿ ಮತ್ತು ಈ ಹಿಂದೂ ಜನಾಂಗದ ಕಡೆಯವರು ಒಂದು ಸಮಜಾಯಿಷಿಗೆ ತಯಾರಾಗಿದ್ದರು. ಆದರೆ ಈ ಲೆಫ್ಟಿಸ್ಟ್ ಹಿಸ್ಟಾರಿಯನ್ಸ್, ಮಾರ್ಕ್ಸ್ವಾದಿ ಇತಿಹಾಸಕಾರರ ಕಾರಣದಿಂದ, ಅವರ ಒಂದು ಮೂಢತನ ಅಂತ ಹೇಳಿ, ಹಿಪೋಕ್ರಸಿ ಅಂತ ಹೇಳಿ, ಯಾವುದೇ ಕಾರಣ, ಛಲ ಅಂತ ಹೇಳಿ, ಅವರು ಕೊಟ್ಟಿರುವ ಒಂದು ಡೆಪೋಸಿಷನ್ ಪ್ರಕಾರ ಇವರು ಇಲ್ಲ ನಾವು ಯಾಕೆ ಬಿಟ್ಕೊಡ್ಬೇಕು ಅಂತ ಅದು ಬಿಡಲಿಲ್ಲ. ಆಮೇಲೆ ನಡೆದಿದ್ದು ಎಷ್ಟು ಹತ್ಯೆ ಮತ್ತು ಬ್ಲಡ್ ಶೆಡ್ ಎಲ್ಲ ಕಾರಣ ನೋಡಿದ್ರೆ ಇವೆಲ್ಲ ಲೆಫ್ಟಿಸ್ಟ್ ಹಿಸ್ಟಾರಿಯನ್ಸ್ ಆಗ್ತಾರೆ. ಇದು ಬಹಳ ಒಂದು ದುಃಖದ ಸಂಗತಿ. ಹೋದ 2500 ವರ್ಷದಿಂದಲೇ ಭಾರತದ ಮೇಲೆ ನಿರಂತರವಾಗಿ ಪರಕೀಯ ದಾಳಿಗಳು ಆಗ್ತಾನೇ ಇದೆ. ಡ್ಯಾರಿಯಸ್ಸಿಂದ ಶುರುವಾಯಿತು. ಪರ್ಷಿಯಾದ ಡ್ಯಾರಿಯಸ್ 500 ಕ್ರಿಸ್ತಪೂರ್ವದ 500 ಆ ಸಮಯ, ಆ ಕಾಲಘಟ್ಟದಲ್ಲಿ ದಾಳಿ ಮಾಡ್ದ. ಆಮೇಲೆ ಅಲೆಕ್ಸಾಂಡ್ರನ ದಾಳಿ, ಆಮೇಲೆ ಕುಶಾಣರು, ಹೂಣರು, ಶಕರು, ಈ ಥರ ಎಷ್ಟೋ ಜನ ದಾಳಿ ಮಾಡಿದ್ರು. ಆದರೆ ಆ ಇನಿಷಿಯಲ್ ಡೇಸ್ನಲ್ಲಿ ಯಾವುದು ನಮ್ಮ ಪರಕೀಯ ದಾಳಿ ಆಯಿತೋ, ಅವರು ಭಾರತವನ್ನು ಒಪ್ಕೊಂಡು, ಸನಾತನ ಧರ್ಮವನ್ನು ಒಪ್ಕೊಂಡು ಎಷ್ಟೊಂದು ಕಲಿತ್ಕೊಂಡು ಹೋದರು. ನಮಗೂ ಒಂದಷ್ಟು ತಿಳುವಳಿಕೆ, ಒಂದು ಜ್ಞಾನ ಸಂಪಾದನೆ ಆಯಿತು.
ಸಾಕಷ್ಟು ಡ್ಯಾಮೇಜು ಆಯಿತು ಹೌದು, ಆದರೆ ಒಂದಷ್ಟು ಕ್ರಾಸ್ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಯಾವ್ದು ಕರಿತೀವಿ ಆ ಥರದ್ದು ಆಯಿತು. ಆದರೆ ಅದರ ನಂತರ 7ನೇ ಶತಮಾನದಿಂದ ಶುರುವಾಗಿರುವ ಇಸ್ಲಾಮಿಕ್ ಇನ್ವೇಷನ್, ಅರಬ್ ಇನ್ವೇಷನ್, ಆಮೇಲೆ ಟರ್ಕಿಯಿಂದ ಆಗಿದ್ದು ಇಸ್ಲಾಮಿಕ್ ಇನ್ವೇಷನ್ ಯಾವುದಾಯ್ತಲ್ಲ, ಅಲ್ಲಿಂದ ಅವರು ಯಾವತ್ತೂ ನಮ್ಮ ಸನಾತನ ಧರ್ಮಕ್ಕೆ ಜೊತೆಯಾಗಿ ಇರಲಿಲ್ಲ. ಅವರದೇ ಪ್ರತ್ಯೇಕವಾದ ಒಂದು ಮತವನ್ನು ನಡೆಸ್ಕೊಂಡು ಹೋದರು. ಈ ಇನಿಷಿಯಲ್ ಇಸ್ಲಾಮಿಕ್ ಇನ್ವೇಷನ್ 7ನೇ ಶತಮಾನದಿಂದ ಶುರುವಾಗಿದ್ದು ನಿರಂತರ ಒಂದು 500-550 ವರ್ಷಕ್ಕೂ ಹೆಚ್ಚಾಗಿ ನಾವು ಅದನ್ನು ತಡೆದಿದ್ದೀವಿ. ಇದರ ಬಗ್ಗೆ ಜಾಸ್ತಿ ನಮ್ಮ ಇತಿಹಾಸದ ಪಠ್ಯಗಳಲ್ಲಿ ಕಾಣುವುದಿಲ್ಲ. ಆದರೆ ರಾಮ್ ಗೋಪಾಲ್ ಮಿಶ್ರಾ ಮತ್ತು ಜಾದೂನಾಥ್ ಸರ್ಕಾರ್, R.C. ಮಜುಮ್ದಾರ್ ಇಂತಹ ಮಹನೀಯರು ಬರೆದಿರುವಂತಹ ಪುಸ್ತಕದಲ್ಲಿ ನಮಗೆ ಕಾಣಬರುತ್ತೆ. ಸೊ 13ನೇ ಶತಮಾನದಿಂದ ಒಂದಷ್ಟು 300-400 ವರ್ಷಗಳು ಇಸ್ಲಾಮಿಕ್ ರೂಲರ್ ಭಾರತದಲ್ಲಿದ್ದರು. ತದನಂತರ ಬ್ರಿಟಿಷರು ಬಂದು ಎಲ್ಲ ಕಡೆ ಅವರ ಹತೋಟಿಯಲ್ಲಿ ಹೋಯಿತು. ಈಗ ಭಾರತದ ಪರಕೀಯ ದಾಳಿಯನ್ನು ಒಂದು ಎದುರಿಸಿದ ಇತಿಹಾಸ ಇದೆ. ಆದರೆ ಈ ಥರ ಒಂದು ಪೂರ್ತಿ ಭಾರತ ಎಲ್ಲ ಕಡೆಯಿಂದಾನು ಒಗ್ಗಟ್ಟಾಗಿ ಬಂದು ಈ ರಾಮಜನ್ಮಭೂಮಿ ಆಂದೋಲನ ಯಾವುದು 1960ನೇ ಇಸ್ವಿನಲ್ಲೇ ಶುರುವಾಯಿತು. ಆದರೆ 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಶೋಕ್ ಸಿಂಘಲ್ ಅವರ ನೇತೃತ್ವದಲ್ಲಿ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿತ್ತು. ಸೊ ನಮ್ಮ ಹಿಂದೂ ಅಸ್ಮಿತೆಗೆ, ಸನಾತನ ಧರ್ಮಕ್ಕೆ ಎಲ್ಲರೂ ಸೇರಿ ಬಂದಿರುವಂಥ ಒಂದು ದೊಡ್ಡ ಆಂದೋಲನ ಅಂದರೆ ರಾಮಜನ್ಮಭೂಮಿ ಆಂದೋಲನ. ಇದರಿಂದ ಬಹಳ ಒಳ್ಳೆ ಪರಿಣಾಮಗಳು ನಮ್ಮ ಹಿಂದೂ ಸಮಾಜದ ಮೇಲೆ ಆಗಿವೆ. ಅದು ರಾಜಕೀಯ ಸ್ತರದಲ್ಲಾಗಿರಬಹುದು, ಆರ್ಥಿಕ ಸ್ತರದಲ್ಲಾಗಿರಬಹುದು, ಸಾಂಸ್ಕೃತಿಕ ಸ್ತರದಲ್ಲಾಗಿರಬಹುದು, ಎಲ್ಲ ಕಡೆ ನಮಗೆ ಬಹಳ ಒಳ್ಳೆಯ ಪರಿಣಾಮಗಳು ನಾವು ನೋಡ್ತೀವಿ. ಈಗ ಕೆಲವೊಂದು ಉದಾಹರಣೆಗಳು ಹೇಳ್ಬೋದು. ರಾಜಕೀಯ ಸ್ತರದಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 2 ಸೀಟ್ 1984ನೇ ಎಲೆಕ್ಷನ್ನಲ್ಲಿ 2 ಸೀಟ್ ಇದ್ದಿದ್ದು ಕೇವಲ ಒಂದು 12-13 ವರ್ಷದಲ್ಲಿ ಅದು ಬಹುಮತ ಬಂದು ವಾಜಪೇಯಿ ಸರ್ಕಾರವನ್ನು ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟನ್ನು ಒಂದು ಎಸ್ಟಾಬ್ಲಿಷ್ ಮಾಡೋಕ್ಕಾಯಿತು 1998ನಲ್ಲಿ, ಒಂದು 13-14 ವರ್ಷದಲ್ಲಿ. ಮತ್ತು ಅದರ ಇನ್ನೂ ಒಂದು 20 ವರ್ಷ ದಾಟಿದ ಮೇಲೆ ನರೇಂದ್ರ ಮೋದಿ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 2014ನಲ್ಲಿ ಬಂತು. ಅದೇ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ, ಉತ್ತರ ಪ್ರದೇಶ ಆಗಲಿ, ಮಹಾರಾಷ್ಟ್ರ ಆಗಲಿ, ಎಷ್ಟೋ ಕಡೆ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತು. ಸೊ ಹೀಗೆ ರಾಜಕೀಯ ಸ್ತರದಲ್ಲಿ ಸಾಕಷ್ಟು ಬೆಂಬಲ ಇದು ಕೊಟ್ಟಿದೆ ಹಿಂದೂ ಸಮಾಜಕ್ಕೆ. ಮತ್ತು ಯಾವಾಗ ನಾವು ರಾಮ ಮಂದಿರದ ಒಂದು ವಿಷಯವನ್ನು ಮರೆತು ಹೋದವೋ ಆವಾಗ ಆ ಭಾರತೀಯ ಜನತಾ ಪಾರ್ಟಿಗೆ ಸೋಲು ನೋಡಬೇಕಾಯಿತು. ಇವಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟೋ ಕಡೆ ಇವಾಗ ಬಾಬರಿ ಮಸ್ಜಿದ್ ಅಕ್ರಮದ ಕಟ್ಟಡ 1992ರಲ್ಲಿ ಬಿದ್ದಾಗ ಅದರ ಒಂದು ಆಫ್ಟರ್ ಮಾತ್ ಅಂತ ಬಾಂಬೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು 93ರಲ್ಲಿ. ಅದಾದಮೇಲೆ ಎಷ್ಟೋ ಜನ ಬಾಂಬೆನಲ್ಲಿ ಇನ್ವೆಸ್ಟ್ ಮಾಡೋ ದೊಡ್ಡ ಬಿಸ್ನೆಸ್ ಹೌಸಸ್ಸು ಹೈದರಾಬಾದು, ಬೆಂಗಳೂರು ಈ ಥರ ಬೇರೆ ಬೇರೆ ಕಡೆ ಬಂದು ಇಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಒಂದು ಡೆವಲಪ್ ಆಗೋಕ್ಕೆ ಒಂದು ಅವಕಾಶ ಆಯಿತು. ಮತ್ತು ಎಷ್ಟೋ ಇವಾಗ ಅಯೋಧ್ಯೆಯಲ್ಲಿ ಒಂದು ಟೂರಿಸಮ್ ಎಷ್ಟು ಬೆಳೆದು ಬಂದಿದೆ ಅಂದರೆ, ಮುಂಚೆ ಅಯೋಧ್ಯೆಯಲ್ಲಿ ಒಂದು ಪಾಳು ಬಿದ್ದಿದ್ದ ಜಾಗ ಆಗಿತ್ತು. ಒಂದು 20 ವರ್ಷ ಹಿಂದೆ ಕೂಡ ಒಂದೇ ಒಂದು ಹೋಟೆಲ್ಲು, ಅದು ಸರಿ ಎಲ್ಲ ವ್ಯವಸ್ಥೆ ಇರಲಿಲ್ಲ. ಇವಾಗ ಒಂದು 50 5 ಸ್ಟಾರ್ ಹೋಟೆಲ್ಗಳಿಗೆ ಅಪ್ಲಿಕೇಶನ್ ಬಂದಿದೆ. ಇನ್ನೂ ಒಂದು ಕೆಲವೇ ವರ್ಷದಲ್ಲಿ ಅದು ಒಂದು ಟೂರಿಸಮ್ ಹಾಟ್ಸ್ಪಾಟ್, ಹೇಗೆ ನಮ್ಮ ತಿರುಪತಿ ಆಗಲಿ, ಒಂದು ವೈಷ್ಣೋದೇವಿ ಆಗಲಿ, ಒಂದು ಸೋಮನಾಥ, ಒಂದು ಉಜ್ಜಯಿನಿ ಹೇಗೆ ಆಗಿದೆಯೋ ವಾರಣಾಸಿ, ಅದೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದುಕೊಂಡು ಬರುತ್ತೆ. ಅದು ಎಲ್ಲ ಅಯೋಧ್ಯೆಯಲ್ಲೂ ಎಲ್ಲ, ಅದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಎಲ್ಲರಿಗೂ ಒಂದು ಒಳ್ಳೆಯ ವಿಷಯ, ಅದು ತುಂಬ ಒಳ್ಳೆಯದಾಗತ್ತೆ. ಅದೇ ಥರ ಸಾಂಸ್ಕೃತಿಕ ಒಂದು ಹಿನ್ನೆಲೆ ನಮ್ಮ ನೋಡಿದ್ರೆ ಎಷ್ಟೋ ಒಂದು ಆಸ್ಥೆ ಅಸ್ಮಿತೆ ಬೆಳ್ಕೊಂಡು ಬಂದಿದೆ. ಮತ್ತು ಸಾಂಸ್ಕೃತಿಕ ಒಂದು ಪ್ರಭಾವ ಯಾವ ಥರ ಆಗಿದೆ ಅಂದರೆ, ಮುಂಚಿನ ತಲೆಮಾರಿನಲ್ಲಿ ಅಷ್ಟು ಆಸ್ಥೆ ಇತ್ತೋ ಇಲ್ವೋ, ನಾವೆಲ್ಲ ಬೆಳೆಬೇಕಾದ್ರೆ 1980-90 ಈ ವರ್ಷಗಳಲ್ಲಿ ಯಾವ ಥರ ಒಂದು ಆಸ್ಥೆ ಇತ್ತು, ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನೋ ಒಂದು
ಮೂಮೆಂಟ್ ಇತ್ತೋ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಆಗಿದೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್, ಅದು ಅಜಂತಾ ಎಲೋರಾ ಆಗಿರ್ಬೋದು, ಬೃಹದೀಶ್ವರ ದೇವಸ್ಥಾನ ಇರ್ಬೋದು, ತಿರುವಣ್ಣಾಮಲೈ ದೇವಸ್ಥಾನ ಇರ್ಬೋದು, ವೈಷ್ಣೋದೇವಿ, ಎಲ್ಲ ಕಡೆ ಎಷ್ಟೋ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಬೆಳೆದಿದೆಯೋ ಅದಕ್ಕಿಂತ ತುಂಬ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಹೋಗ್ತಿದ್ದಾರೆ. ಆಸ್ಥೆ ಬೆಳೆದಿದೆ, ಒಂದು ಹೆಮ್ಮೆ ಬೆಳೆದಿದೆ. ಈ ರಾಮಜನ್ಮಭೂಮಿ ಆಂದೋಲನದಿಂದ ಬಂದಿರುವಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಯಾವುದಿದೆಯಲ್ಲ, ಈ ಆತ್ಮನಿರ್ಭರತಾ ಇದೆಲ್ಲ ಒಂದು ಬುನಾದಿಯಾಗಿ ಇದು ಶುರುವಾಗಿದೆ ಅಂತ ನನ್ನ ಅನಿಸಿಕೆ. ರಾಮ ಜನ್ಮಭೂಮಿಯ ಆರ್ಥಿಕ ಮಹತ್ವವನ್ನು ನಾವು ನೋಡಬಹುದು. ಕೆಲವೇ ಉದಾಹರಣೆಗಳನ್ನು ಕೊಡಬೇಕಾದ್ರೆ, ಒಂದು 6 ಡಿಸೆಂಬರ್ 1992 ಅಕ್ರಮದ ಕಟ್ಟಡ ಬಿದ್ದ ಮೇಲೆ ಕೆಲವೇ ತಿಂಗಳ ನಂತರ ಬಾಂಬೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದರ ಪರಿಣಾಮ ಏನಾಯಿತು, ಎಷ್ಟೋ ಜನ ಈ ಬಿಸ್ನೆಸ್ ಹೌಸಸ್ ಇನ್ವೆಸ್ಟರ್ಸ್ ಎಲ್ಲ ಬೇರೆ ಕಡೆ ಸ್ವಲ್ಪ ನೋಡೋಣ, ಇಲ್ಲಿ ಬಾಂಬೆ ಅನ್ನೋದು ಒಂದು ಆರ್ಥಿಕ ರಾಜಧಾನಿ ನಮ್ಮ ದೇಶಕ್ಕೆ, ಅದು ಕುಸಿದು ಹೋಯಿತು. ಆಗ ಬ್ಯಾಂಗ್ಳೂರು, ಹೈದರಾಬಾದ್ ಈ ಥರ ಬೇರೆ ಬೇರೆ ಕಡೆ ದುಡ್ಡು ಬರೋಕ್ಕೆ ಶುರುವಾಯಿತು. ಅದೇ ಸಮಯದಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಅಲ್ಲಿ ಎಲ್ಲ ಕಡೆ ಬರ್ತಾ ಇತ್ತು. ಅದಕ್ಕೆ ತುಂಬ ಸಪೋರ್ಟ್ ಸಿಕ್ಕಿ ಮತ್ತು ಜಗದಾದ್ಯಂತ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ಹೆಸರು ಮಾಡ್ತು. ಹಾಗಾಗಿ ಸಾಫ್ಟ್ವೇರ್ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಆಗ್ತಾ ನಮ್ಮ ದೇಶದ್ದು ಎಕಾನಮಿ ತುಂಬ ಮುಂದೆ ಹೋಯಿತು. ಮತ್ತು ಒಂದು ಸಿಂಪಲ್ ಪ್ರವಾಸೋದ್ಯಮದ ದೃಷ್ಟಿಯಿಂದ ನೋಡಿದ್ರು, 20 ವರ್ಷ ಹಿಂದೆ ಅಯೋಧ್ಯೆಯಲ್ಲಿ ಒಂದು ಹೋಟೆಲ್ ಇರಲಿಲ್ಲ. ಅದು ಇದ್ದು ಒಂದು ಬಹಳ ಹೀನಾಯವಾದ ಪರಿಸ್ಥಿತಿಯಲ್ಲಿತ್ತು. ಈಗ 50 5 ಸ್ಟಾರ್ ಹೋಟೆಲ್ಗಳು ಶುರು ಮಾಡಬೇಕು ಅಂತ ಅರ್ಜಿ ಬಂದಿದೆ. ಮತ್ತು ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಅಯೋಧ್ಯೆ ಬಂದು ಒಂದು ದೊಡ್ಡ ಟೂರಿಸಮ್ ಮತ್ತು ತೀರ್ಥಕ್ಷೇತ್ರ ಆಗತ್ತೆ. ಇವಾಗ ಹೇಗೆ ತಿರುಪತಿ ಮತ್ತು ವೈಷ್ಣೋದೇವಿ, ಉಜ್ಜಯಿನಿ, ವಾರಣಾಸಿ ಈ ಥರ ದೊಡ್ಡ ದೊಡ್ಡ ಕ್ಷೇತ್ರಗಳಾಗಿದೆಯೋ ಅದೇ ರೀತಿಯಲ್ಲಿ ಅಥವಾ ಅದಕ್ಕಿಂತ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ. ಅದರಿಂದ ಎಲ್ಲರಿಗೂ ಲಾಭ ಆಗತ್ತೆ. ಅದು ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಅಲ್ಲಿರುವ ಎಲ್ಲ ಜನತೆಗಳಿಗೂ ಅದು ಲಾಭ ಆಗುತ್ತೆ. ಸೊ ಹಾಗಾಗಿ ಆರ್ಥಿಕ ಪರಿಸ್ಥಿತಿಯನ್ನಲ್ಲೂ ನೋಡಿದ್ರೆ ಇದು ರಾಮಜನ್ಮಭೂಮಿ ಆಂದೋಲನದಿಂದ ಶುರುವಾಗಿದ್ದು ಎಷ್ಟೋ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.